ಸ್ನೇಹಿತರೆ, ನಾವಿದೀವಿ ಇವಾಗ ನೊಳಂಬ ಪಲ್ಲವರ ರಾಜನಾದ ಮಹೀಂದ್ರ ಕಟ್ಟಿಸಿರೋ ಹೇಮಾವತಿ ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ದಕ್ಷಿಣ ಭಾರತದಲ್ಲೇ ಒಂದೇ ಒಂದು ಮಾನವ ರೂಪದಲ್ಲಿರೋ ಶಿವ ವಿಗ್ರಹ ಇದೆ. ಅದು ಬಂದು ಹೇಮಾವತಿಲಿದೆ. ಇಲ್ಲಿ ನೋಡಿ, ಈ ಗೊಂಬೆಯಲ್ಲಿ ಕಿವಿ ಇಟ್ಕೊಂಡಿದೆ, ಕಾಣಿಸ್ತಿದ್ಯಾ? ಕೈಯಲ್ಲಿ ಕಿವಿ ಇಟ್ಕೊಂಡಿದೆ. ಅದರಿಂದ ಇಲ್ಲಿ ಬಂದು ನಂದಿ ವಿಗ್ರಹ ಕಿವಿಲಿ, ಅಂದರೆ ಅದರ ಅರ್ಥ ನಂದಿ ವಿಗ್ರಹ ಕಿವಿಲಿ ಏನೋ ಇದೆ ಅಂತ. ಸೊ ಅದಕ್ಕೋಸ್ಕರ ಬಂದು ನಂದಿ ವಿಗ್ರಹದ ಕಿವಿ ಹೊಡೆದು ಕಿವಿಲಿರೋ ಡೈಮಂಡ್ನ ಎತ್ಕೊಂಡು ಹೋಗಿದ್ದಾರೆ. ನೀವೇನು ಕಿಂಡಿ ನೋಡ್ತಿದ್ದೀರಾ, ಇದೇ ಕಿಂಡಿಯಿಂದ ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮೀಜಿಯವರು ಅಂದರೆ ಶಿವ ಈ ದೇವಸ್ಥಾನನ ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನೆಲೆಸ್ತಾರೆ. ಅಂದರೆ ಇವಾಗ ಕರೆಂಟ್ಲಿ ಎಲ್ಲಿದೆಯೋ ವಿಗ್ರಹ ಆ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗಿ ನೆಲೆಸ್ತಾರೆ. ತದನಂತರ ಖಾಲಿ ಇರೋ ಜಾಗಕ್ಕೆ ಈ ಶಿವಲಿಂಗನ ತಂದಿಡ್ತಾರೆ. ಈ ಲಿಂಗದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಆ ಲೈನ್ ಕಾಣಿಸಿದೆಯಲ್ಲ ನಿಮಗೆ, ಅದನ್ನ ಬ್ರಹ್ಮಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ ಹೊಂದಿರೋ ಒಂದು ಶಿವಲಿಂಗನ ನೀವು ದರ್ಶನ ಮಾಡಿದ್ರೆ 1,00,000 ಶಿವಲಿಂಗ ದರ್ಶನಕ್ಕೆ ಸಮ ಆಗುತ್ತೆ. ಹಾಗೆ ಈ ಜಾಗದಲ್ಲಿ ಒಬ್ಬ ವ್ಯಕ್ತಿಗೆ ಅನ್ನದಾನ ಮಾಡಿದರೆ 1,00,000 ಜನಕ್ಕೆ ಅನ್ನದಾನ ಮಾಡಿದ ಸಮಾನ.